ಬೆಸ್ಟ್ ಈ ಫ್ರೈ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಇರ್ತೈತಿ. ಯಾವ ಥರ ಮಾಡೋದಂತ ಆ ಚಾನಲ್ ಒಳಗೆ ಹಾಕೇನಿ. ನಾನು ಹಾಡು ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡಿ ಹಾಡ್ತೀನಿ. ಸೊ ಚೆನ್ನಾಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನನಗೆ. ಮಕ್ಕ ನೋಡ್ರಿ ಹೆಂಗೆ ಮಾಡ್ಕೊಂಡು ನಾನು ನೋಡ್ರಿ ಮಕ್ಕದ ಇಲ್ಲಿ ನೋಡ್ರಿ ಅಕಸ್ತೆ ಮಕ್ಕ ತೋರಿಸ್ ಮಕ್ಕ ತೋರಿಸಕಸ್ತೆ. ಈಗ ಪೇಸ್ಟ್ ಮಾಡ್ಕೊಂಡೇರಿ ನಾನು. ಇಲ್ಲಿ ಒಂದು 5 ನಿಮಿಷ ಕುದಿಯಾಕೆ ಬಿಡ್ಬೇಕ್ರಿ. ಇದು ಮೊದಲ ಫಸ್ಟ್ಗೆ ಹಾಕೋಬಾರ್ದ್ರಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ, ಆಮೇಲೆ ಹಾಕೋ. 1 2 3 ಸ್ಟಾರ್ಟ್. ಅನ್ನ ಪಾತೆಯೇ ಅಪತಿತೆ ತೇನ ಬಾತಿಯ ಅಪತಿತೆ. ನೋಡ್ರಿ ಒಬ್ಬನ ಹೊಂಟು ನೋಡ್ರದ ಎಲ್ಲ ಹೊಂಟು ಅಗಸ್ತ್ಯ. ಹಾಯ್ ನೋಡ್ರಲ್ಲ ಹೆಂಗೆ ಹೊಂಟ ನೋಡ್ರಿ. ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ರ ಎಲ್ಲರೂ? ನಾನು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಈಗ ಸೈಡ್ ರೈಸ್ ಇಟ್ಟಿದ್ದೀನಿ, ಮತ್ತು ಜಿಂಗಿ ಸಾಂಬಾರು ಮಾಡ್ತಾ ಇದ್ದೀನಿ. ಜಿಂಗಿ ಸಾಂಬಾರು. ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನ. ಅಲ್ಲೊಂದು 2 ಡಬ್ಬಿ ಓದಿಟ್ಟ ನೋಡ್ರದ್ಲ, ಇಲ್ಲಿ ಇಟ್ಟ ನೋಡ್ರದ ನೋಡ್ರಿ. ಅಲ್ಲೊಂದು 2 ಇಟ್ಟಾನ. ಮತ್ತು ಇಲ್ಲೊಂದು 2 ತಗೊಂಡು ಹೊರಗೆ ತೊಗೊಂಡ ನನಗೆ ಅದನ್ನು ತಕ್ಕೊಂತ ನಿಂತಾನ್ರಿ. ಅಂತ ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ಮಾಡತ್ತಾನ. ಅದ್ರಾಗಿನ ಸಾಮಾನು ತೆಗ್ಯಾಕತ್ತಿದ್ದಾರೆ. ಓಯ್ ಮಾಡಿದ್ನಿ, ರಿಟರ್ನ್ ಹಾಕಿದ ಅದು. ಅಗಸ್ತ್ಯ ಏಯ್ ಗುಂಡು ಏನು ಮಾಡತ್ತಿ? ಇವಾಗ ಸಾಂಬಾರು ಮಾಡ್ಬೇಕ್ರಿ. ರೈಸ್ ಮಾಡಾಕಿಟ್ಟೇನಿ, ಸಾಂಬಾರು ಮಾಡ್ತೀನಿ, ರೊಟ್ಟಿ ಪಲ್ಯ ಐತಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಮತ್ತು ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡಿರುವಂಥ ವಿಡಿಯೋಸ್ಗಳೆಲ್ಲ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ನಾನು ಡೈಲಿ ಹೀಗೆ ವ್ಲಾಗ್ಸ್ ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀನಿ. ಹೀಗೆ ಬೇರೆ ಬೇರೆ ಟ್ಯಾಲೆಂಟ್ ಕೂಡ ತೋರಿಸ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ತಗೊಂಡು ಹೊಂಟ ನೋಡ್ರಿದ. ಎಲ್ಲಿ ತಗೊಂಡು ಹೊಂಟಿಲ್ಲ? ಹಿಂಗ ನೋಡ್ರಿ ಅವನು ಗಾಡಿಗಳ್ರಿ. ಇದೊಂದು ಗಾಡಿ ಅವಂದು, ಇಲ್ಲೊಂದು ಐತ್ರಿ, ಇದೊಂದು ಗಾಡಿ, ಅಲ್ಲೊಂದು ಗಾಡಿ ಐತ್ರಿ, ಮತ್ತು ಇಲ್ಲೊಂದು 2 ಇಟ್ಟ ನೋಡ್ರಿ. ಇಲ್ಲೊಂದು 2 ಗಾಡಿಗಳು. ಆ ಬಕೆಟ್ ಒಂದು ಚಾಲೂ ಮಾಡಿದ್ದ ಈಗ. ಮತ್ತು ಅದನ್ನ ಡಬ್ಬಿ ಮೇಲೆ ಡಬ್ಬಿ ಒಂದು ತೆಗಿತಾನಂತಲ್ಲ, ಅಲ್ಲಿ ತೆಗ್ದು ಇಟ್ಟೇನೆ ನಾನು. ಅದ್ರೊಳಗಿನ ಹಿಟ್ಟೆಲ್ಲ ತೆಗ್ದೋಗಿತಾನ್ರಿ. ಇಷ್ಟು ಕಿಟ್ಟಿಗಿರಿ ಅಂದ ನೋಡ್ರಿ ಏನು ಮಾಡಕತ್ತ. ಡ್ರನ್ ಗಾಡಿ ಹೊಡಿತಾನ್ರಿ. ಗಾಡಿ ಹೊಡಿತಾನ್ರಿ ಅವ. ತೆಗಿಯಂಗಿಲ್ಲ ಹಾಕ್. ಜಿಂಗಿ ಸಾಂಬಾರು ಮಾಡ್ತೀನಿ. ಜಿಂಗಿ ಸಾಂಬಾರು ಮಾಡೋದು ಹೇಳ್ಕೊಡ್ಬೇಕಾ ಬೇಡವಾ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಜಿಂಗಿ ಸಾಂಬಾರು ಮಾಡೋದು ಹೆಂಗಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಭಾಳ ಈಸಿ ಐತಿ, ಮಾಡೋದೇನು ದೊಡ್ಡ ಕಷ್ಟ ಏನಲ್ಲ. ಅದು ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ. ಸೊ ಇವಾಗ ನಾನು ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಈರುಳ್ಳಿಯನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಹಾಗೆ 1 ಟೊಮ್ಯಾಟೊನ ತೊಗೊಂಡು ಕೂಡ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಜಿಂಗಿ ಎಷ್ಟು ತೊಗೊಂಡಿದ್ದೇನೆ ಅಂದರೆ 100 ಗ್ರಾಮ್ ತೊಗೊಂಡಿದ್ದೀನಿ. ಜಿಂಗಿನ ಚೆನ್ನಾಗಿ ನೀವು ತವೆಯಲ್ಲಿ ಸ್ವಲ್ಪ ಹುರಿಬೇಕು. ಸ್ವಲ್ಪ ಕೆಂಪಾಗೋರು ಹುರಿಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದು ಅದನ್ನು ಉಗುರು ಬೆಚ್ಚ ನೀರಲ್ಲಿ ಒಂದು 5 ನಿಮಿಷ ನೆನಿಲಿಕ್ಕೆ ಬಿಡಬೇಕು. 5 ನಿಮಿಷ ನೆನಿಲಿಕ್ಕೆ ಬಿಟ್ಟಾದಮೇಲೆ ಚೆನ್ನಾಗಿ ನೆಂದಿರುತ್ತೆ. ಆವಾಗ ನೀರೆಲ್ಲ ಬಸಿದು 1-2 ಸಲ ತಣ್ಣೀರಲ್ಲಾದರೂ ತೊಳಿಬೇಕು. ತೊಳೆದ್ಕೊಂಡು ನೀರೆಲ್ಲ ಹಿಂಡ್ಕೊಂಡು ಈ ಥರ ಮಾಡಿ ಇಟ್ಕೊಳ್ಬೇಕು ಜಿಂಗಿನ. ನಂತರ ಮಾಡೋ ವಿಧಾನ ಹೆಂಗಂತಂದರೆ, ಮೊದಲು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ ಮತ್ತು ಕಾಂಡನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು 1-1.5 ನಿಮಿಷ ಆದರೂ ಕಲರ್ ಬರೋ
ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಕಾಂದ ಎಷ್ಟು ಹಾಕ್ತಿರೋ ಅಷ್ಟು ಚಲೋ ಆಗುತ್ತೆ ಸಾಂಬಾರು. ಇಷ್ಟೆಲ್ಲ ಹಾಕಿದ್ಮೇಲೆ ಮಸಾಲ ಇದ್ದರೆ ಗರಂ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಇಲ್ಲಿ ನಾನು ಜಿಂಗೆ ಹಾಕಿಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ. ಜಿಂಗೆ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ನಿಮಗೆ ಎಷ್ಟು ತಿಳಿಬೇಕೋ ಅಷ್ಟರಲ್ಲಿ ನೀರು ಹಾಕ್ಕೊಂಡು ಮೇಲ್ಗಡೆ ಖಾರ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಆಯಿತು. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಕೊಬ್ಬರಿ ಇದ್ರೆ ಕೊಬ್ಬರಿ ತುರಿದು ಹಾಕೋರಿ, ಇಲ್ಲ ಅಂದ್ರೆ ನಡಿಯತೈತಿ. ಕೊಬ್ಬರಿ ಹಾಕಿದ್ರಂತೂ ಭಾಳ ಚಲೋ ಆಕೈತಿ ಸಾಂಬಾರಿದು. ಕೊಬ್ಬರಿ ಹಾಕ್ಕೊಂಡೇನ್ರಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಒಳಗೆ ಹಿಡಿತೇನೆ. ಈಗ ಪೇಸ್ಟ್ ಮಾಡ್ಕೊಂಡೇರಿ ನಾನು. ಇಲ್ಲಿ ಒಂದು 5 ನಿಮಿಷ ಕುದಿಯಾಕೆ ಬಿಡ್ಬೇಕ್ರಿ. ಇದು ಮೊದಲ ಫಸ್ಟ್ಗೆ ಹಾಕ್ಕೋಬಾರ್ದ್ರಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ, ಆಮೇಲೆ ಹಾಕ್ಕೋಬೇಕು. ಈಗ ಒಂದು 4-5 ನಿಮಿಷ ಕುದಿಲ್ರಿ ಇದು. ಈಗ ಸ್ವಲ್ಪ ಕುದ್ದೈತಿ, ಇನ್ನೊಂದು ಸ್ವಲ್ಪ ಕುದಿಯೋ ಮಟ್ಟ ಬಿಡ್ತೇನೆ. ಆಮೇಲೆ ಕೊಬ್ಬರಿ ಹಾಕಿ ಒಂದು 7-8 ನಿಮಿಷ ಚಂದ ಕುದಿಸ್ಬಿಟ್ರೆ ಆತು ನೋಡ್ರಿ ಜಿಂಗಿ ಸಾರು ಮಾಡೋದು. ಹಿಂಗೆ ನೋಡ್ರಿ, ಚಾಕ್ಲೇಟ್ ತಿಂದ ಮಕ್ಕ ಹೆಂಗೆ ಮಾಡ್ಕೊಂಡು ನಾನು ನೋಡ್ರಿ. ಇಲ್ದ ಬಾಯಿಲ್ ಅಂದ್ರೆ ಬರ್ತಾನೆ ನೋಡ್ರಿ. ಈಗ ಅಗಸ್ತ್ಯ ಬಾಯಿಲಿ ಬಂದೇವ ನಾನು. ಬಾದು ಬುಂಗುಲಿ ವಾಲ್ ಬುಂಗುಲಿ ಒಳಗತಿ ಹೊಂಟ ನೋಡ್ದ. ಬಾಯ್ ಇಲ್ಲಿ ಬಾ, ಬಾಯ್ ಉಮ್ಮ ಮಾಡ್ಬಾ, ಉಮ್ಮ ಬಾ. ಅವಂಗ ಎದಕ್ಕೆ ನ್ಯಾಯ ಬಂದತ್ರಿಪ್ಪ. ನಾರ ಅಡುಗೆ ಮಾಡ್ಬೇಕ್ರಿ. ನೀವು ನೋಡಿದ್ರೆ ಅಳಾಕತ್ತಾನ. ಮಕ್ಕ ನೋಡ್ರಿ ಹೆಂಗೆ ಮಾಡ್ಕೊಂಡು ನಾನು ನೋಡ್ರಿ ಮಕ್ಕದ. ಇಲ್ಲಿ ನೋಡ್ರಿದ ಅಗಸ್ತ್ಯ ಮಕ್ಕ ತೋರಿಸ್, ಮಕ್ಕ ತೋರಿಸ್ ಅಂತ ತೋರ್ಸ, ಮಕ್ಕ ತೋರ್ಸ ಅಗಸ್ತ್ಯ. ನೋಡ್ರಿ ಅಷ್ಟು ಬರೀತೈತಿ. ಏನಿದು ಸಾಂಬಾರು ನೋಡಾಕತ್ತಾನ್ರಿ ಅವ ಹೆಂಗೆ ಮಾಡತ್ತಾರ ಸಾಂಬಾರು ಅಂತೆ. ಈಗ ನಾ ಕೊಬ್ಬರಿ ಹಾಕ್ತೇನೆ ರೀ. ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯಾಕೆ ಹಾಕ್ಬಿಡ್ತಾನೆ ಅದನ್ನು. ನೋಡ್ರಿ ಹೆಂಗೆ ಕುದಿಯಾಕ ಸಾಂಬಾರು. ಚಲೋ ತಗ ಕುದಿಸ್ರಿ, ಮಸ್ತ್ ಆಕೈತಿ. ನೋಡಿ ಈ ಥರ ತುಂಬ ಈಸಿಯಾಗಿದೆ ಸಾಂಬಾರು. ಜಾಸ್ತಿ ಏನು ನಾನು ಇದಕ್ಕೆ ಐಟಮ್ಸ್ ಹಾಕದೆ ಮಾಡಿದ್ದೀನಿ. ಮನೆಯಲ್ಲಿ ಇರೋವಂಥ ಸಾಮಾನುಗಳಿಂದನೇ ಆರಾಮಾಗಿ ಮಾಡ್ಬೋದು. ತುಂಬ ಹೆವಿ ಟೇಸ್ಟಿ ಆಕೈತಿ ಇದು. ನನಗಂತೂ ಭಾಳ ಇಷ್ಟ ಸಾಂಬಾರಿದು. ಈ ಸಾಂಬಾರು ಮಾಡೋದು ನನ್ನ ಸಿಸ್ಟರ್ ಹೇಳ್ಕೊಟ್ಟಿದ್ರೆ. ನಾ ಮೊದಲು ತಿಂತಾ ಇಲ್ಲಾಗಿತ್ತು ಈ ಸಾಂಬಾರು. ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಇದು ಫಸ್ಟ್ ನಮ್ಮ ಅಕ್ಕರೇನು ಮಾಡಿದ್ರಲ್ಲ ಆವಾಗಿಂದ ನಂಗೆ ಈ ಸಾಂಬಾರು ಇಷ್ಟ ಆಕೈತಿ. ಇದೇ ಥರ ನಾನು ವೆರೈಟಿ ರೆಸಿಪಿಗಳನ್ನು ಇನ್ನೊಂದು ಚಾನಲ್ ಏನಿದೆಯಲ್ಲ ಆ ಚಾನಲಲ್ಲಿ ನಾನು ಹಾಕಿದ್ದೀನಿ. ನಾನ್ ವೆಜ್ ಕೂಡ ಇದೆ, ಹಾಗೆ ಬ್ರೇಕ್ಫಾಸ್ಟ್ ಕೂಡ ಇದೆ, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಹಾಕಿದ್ದೀನಿ. ಹೋಗಿ ಒಂದ್ಸಲ ನೋಡಿ, ಅಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ವ್ಲಾಗ್ಸ್ ವಿಡಿಯೋಸ್ಗಳನ್ನು ಮಾತ್ರ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಕುಕ್ಕಿಂಗ್ ಮತ್ತು ರಂಗೋಲಿ ವಿಡಿಯೋಸ್ಗಳನ್ನು ಹಾಕ್ತಾಯಿದ್ದೀನಿ. ಸಿಂಗಿಂಗ್ ವಿಡಿಯೋಸ್ ಕೂಡ ಆ ಕಡೆ ಅಲ್ಲಿನೂ ಹಾಕ್ತಾಯಿದ್ದೀನಿ. ಇಲ್ಲಿನೂ ಕೂಡ ಸಿಂಗಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ಮತ್ತು ಮುಂದೆ ಹೋಗ್ತಾ ನಾನು ಹಾಗೆ ಬೇರೆ ಟ್ಯಾಲೆಂಟ್ಗಳಿದೆ ನನ್ನ ಹತ್ರ. ಅದನ್ನು ನಿಮಗೆ ಎಕ್ಸ್ಪೋಸ್ ಮಾಡ್ತೀನಿ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಮೇಲೆ ಇರಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಈಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹೀಗೆ ನಾನು ಚೆನ್ನಾಗಿರೋ ವಿಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ಸಾಂಬಾರು ರೆಡಿ ಆಯಿತು. ನಾನು ಈಗಲೇ ಊಟ ಮಾಡಲ್ಲ. ನಮ್ಮದು ಊಟ 9:15ರಿಂದ 9:15 ಒಳಗೆ ನಾವು ಊಟ ಮಾಡ್ತೀವಿ. ಸೊ ನನ್ನ ಮಗ ಅಳ್ತಾ ಇದ್ದ, ನಮ್ಮ ಹಸ್ಬೆಂಡ್ ತೊಗೊಂಡು ಹೋಗಿದ್ದಾರೆ. ಹಾಗೆ ನಾ ಸಾಂಗ್ ಹೇಳ್ತಾ ಇದ್ದೀನೆಲ್ಲ ಚೆನ್ನಾಗಿದೆಯೋ ಇಲ್ವೋ ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಅಂತ ಹೇಳಿದ್ದೆ ನಿಮಗೆ. ನನಗೆ ಹೇಳಿಲ್ಲ ನೀವು. ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಹಾಡು ಚೆನ್ನಾಗಿ ಹಾಡ್ತಾ ಇದ್ದೀನಿ, ಯಾಕಂದರೆ ನಾನು ಎಲ್ಲಿ ಕಲ್ತಿಲ್ಲ. ಸೊ ಇದು ನನ್ನ ಓನ್ ಒಪಿನಿಯನಿಂದ ನಾನು ಹೇಳ್ತಾ ಇರೋದು.
ಸೊ ನಾನು ಹಾಡು ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡಿ ಹಾಡ್ತೀನಿ. ಸೊ ಚೆನ್ನಾಗಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ನನಗೆ. ಇವಾಗ ನಾನು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತಿಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇದು ನಾಳೆಗಂತ ಸಬ್ಬಸ್ಗೆ ರೆಡಿ ಮಾಡಿದ್ದೀನಿ. ಎಲ್ಲ ಸಬ್ಬಸ್ಗೆ ಎಲ್ಲ ಸೋಸಿಬಿಟ್ಟು ಅದನ್ನು ತೊಳೆದಿಟ್ಟಿದ್ದೀನಿ. ಬೆಳಗಿನ ಮಟ್ಟ ಎಲ್ಲ ಚೆನ್ನಾಗಿ ನೀರೆಲ್ಲ ಹಿಂಗೆ ಹೋಗುತ್ತೆ. ನಾಳೆ ಪಲ್ಯ ಮಾಡ್ಲಿಕ್ಕೆ ಬೇಕು. ಸೊ ಕೊತ್ತಂಬರಿ ಕೂಡ ಹಸ ಮಾಡಿ ಇಟ್ಟಾಯಿತು. ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡಿದೆ ನೋಡಿ. ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಆಗಿದೆ. ಆಯಿತು, ಇನ್ನು ನನ್ನ ಕೆಲಸ ಎಲ್ಲ ಇವತ್ತಿಗೆ ಮುಗೀತು. ಏನು ಮಾಡ್ತಾ ಇದ್ದಾರೆ ನೋಡಿ. ಗುಂಡಣ್ಣ ಅಂತ ಹಾಕೇನಿ. One, two, three, start. Anana pate apatite tena. ಬ್ಯಾಟ್ ಹೋಗೋದು ನೋಡ್ರಿ ಅಲ್ಲಿ. ಹಾಡು ಹೇಳ್ಬಿಟ್ರೆ ಅಪ್ಪಾತಿಯ ಅಪ್ಪತ್ತಿತ್ತೇನ ಅಪ್ಪತ್ತಿತ್ತು ಅಪ್ಪಾತಿಯೇ. ಈಗ ಊಟ ಮಾಡತ್ತೇವ್ರಿ ನಾವು ಜಿಂಗಿ ಸಾಂಬಾರು, ಜಿಂಗಿಯನ್ನು. ಬರ್ರಿ ಎಲ್ರು ಊಟ ಮಾಡೋಣ. ನನ್ನ ಮಗ ಊಟ ಮಾಡಪ್ಪ ಅಂತಂದ್ರೆ ಹೋಗತ್ತ ನೋಡಿದ್ವಿ. ಅನ್ನ ಪಾತೆ ಅಪತಿತ್ತೇನ ಅಪಾತಿಯ ಅಪತಿತ್ತೇನ. ಗಾಡಿ ನೋಡಿ. Anana pate apatite tena apatia apatite tena apatita apatitu tu. ಎಲ್ಲೊಂಟಿ ಓಯ್ ಅಗಸ್ತ್ಯ ಎಲ್ಲೊಂಟಿನಿ? ಒಟ್ಟು ಮನೆಯನ್ನಾರು ಬಿಟ್ಟು ಬೇರೆದಾರು ಯಾರ ಹೊರಗಿನಾರು ಬಂದುಬಿಟ್ರೆ ಬರೀ ಅವ್ರು ಕೂಡ ಹೋಗಕ್ಕೆ ನೋಡ್ತಾನೆ ನೋಡ್ರಿ. ಅವು 2 ತಾಸು 3 ತಾಸು ದಿನಪೂರ್ತಿ ಅವ್ರ ಮನ್ಯಾಗ ಇಟ್ಕೊಂಡ್ರು ಸುಮ್ಮನೆ ಇರ್ತಾನೆ. ಅವ್ರೊಟ್ಟು ಸ್ವಲ್ಪ ಊಟ ಅದು ತಿನ್ನಿಸ್ಕೊಂತ ಒಂದು ಸ್ವಲ್ಪ ಹೊಟ್ಟೆ ಗಿಟ್ಟಿ ತುಂಬಿರ್ಬೇಕಿಂದ ಅವ್ರ ಮನ್ಯಾಗ ಆಟ ಆಡ್ಕೊತಿರ್ತಾನೆ ನೋಡ್ರಿ.
ಅಲ್ಲಿ ನೋಡ್ರಿ ಇದ ಮಳಿ ಬಂದೈತಿ ಎಲ್ಲ ರಾಡ್ಯಾಗ ಹೆಂಗೆ ಹೋಗಾತಾನ ನೋಡ್ರಿ ಇದ. ಓಯ್ 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 ನೋಡ್ರಿ ಒಬ್ಬನ ಹೊಂಟ ನೋಡ್ರಿ ಅದ ಎಲ್ಲ ಹೊಂಟ ಅಗಸ್ತ್ಯ ಆಯ್ ನೋಡ್ರಲ್ಲ ಹೆಂಗೆ ಹೊಂಟಾನ ನೋಡ್ರಿ ಒಬ್ಬ ಹೊಂಟಾನ್ರಿ ಅವ್ನು ಒಂದಿಟ್ರೆ ಹೆದರ್ಕೈತೀನಿ ನೋಡ್ರಿ ಅವ್ಗೆ ಚಪ್ಪಲ್ ಹಾಕಿಲ್ಲ ಏನಿಲ್ಲ ಹೊಂಟ ನಂಗೆ ಮಳಿ ನೋಡ್ರಿ ಎಷ್ಟು ಬರತೈತ್ರಿ. उसको घूमने का है अभी इसके लिए वैसे कर रहे हो. ऐ बाय ले गिरेगा वो. ಅಲ್ಲೇ ಇದ್ಬಿಟ್ಟು ನೀ ಬರಬೇಡ ನೀ ಇಲ್ಲಿ. ಹಾಂ बुलेट ना ಅದು बुर्रन बुर्रन. देखो इतना चालाक है ना वो. सासू माँ. हाँ हाँ ಅವ್ರ ಪಪ್ಪಾರ ಹೊರಗಡೆ ಹೋಗ್ಬೇಕಂತೇಳಿ ರೆಡಿ ಆಗ್ಯಾರ್ರಿ. ಸೊ ಅದಕ್ಕಾಗಿ ಹೆಂಗೆ ಮಾಡಾಕತ್ತಾನ ನೋಡ್ರಿ ಇಲ್ಲಿ. ಹೊಂಡ್ರ 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 ಫಿಶ್ ಫಿಶ್. ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ರ ಎಲ್ಲರೂ? ನಾವಿವತ್ತು ಸ್ಪೆಷಲ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಏನಂತಂದರೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ, ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ, ಚಪಾತಿ ಮಾಡ್ತಾ ಇದ್ದೀನಿ, ರೈಸ್ ಮಾಡಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಊಟ. ಬರ್ರಿ ಎಲ್ಲರೂ ಊಟ ಮಾಡೋಣ. ಈ ರೆಸಿಪಿ ಅದು ಇನ್ನೊಂದು ಚಾನಲ್ ಇದೆಯಲ್ಲ, ಅಲ್ಲಿ ಹಾಕಿದ್ದೀನಿ ನಾನು, ಮೊದಲೇ ಹಾಕಿದ್ದೀನಿ ನಾನು. ಭಾರಿ ಬೆಸ್ಟ್ ಈ ಫ್ರೈ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಇರ್ತೈತಿ. ಯಾವ ಥರ ಮಾಡೋದಂತ ಆ ಚಾನಲ್ ಒಳಗೆ ಹಾಕೀನಿ ನಾನು. ಅದು ಚಾನಲ್ ಬಂದ್ಬಿಟ್ಟು ಪಿಂಚ್ ದ ಟೇಸ್ಟ್ ವಿತ್ ಸುಕನ್ಯಾ ಅಂತ. ಹೋಗೊಂದ್ಸಲ ವಿಸಿಟ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದರಲ್ಲಿ ಕುಕ್ಕಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ. ತುಂಬ ವೆರೈಟಿ ಆದಂಥ ರೆಸಿಪಿಗಳನ್ನು ನಾನು ಅಲ್ಲಿ ಹಾಕಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಫ್ರೈ ಮಾಡಬೇಕು. ಒಂದ್ಸಲ ತೋರಿಸ್ತೀನಿ ಫ್ರೈ ಹೆಂಗೆ ಮಾಡೋದು ಅಂತ, ಹೆಂಗೆ ಆಗ್ತಾವೆ ಅಂತ. ನನ್ನ ಮಗ ನೋಡ್ರಿ ಏನು ಮಾಡ್ತಾ ಇದ್ದಾನೆ, ಬರ್ರಿ ತೋರಿಸ್ತೇನೆ ನಿಮ್ಗೆ. ಅಲ್ಲಿ ನೋಡ್ರಿ, ಇಲ್ದ ಹೆಂಗೆ ನೋಡಕ್ಕ ನೋಡ್ರಿ. ನೋಡ್ರಿ ಸ್ಮೈಲ್ ನೋಡ್ರಿ ಅವಂಗ. ಮಳೆ ಭಾಳ ಬರತ್ತಿತ್ರಿ, ಹಿಂಗಾಗಿ ಹುಡುಗಕ್ಕೆ ಥಂಡಿ ಆಗಿದ್ದಿತ್ತಂತ ಹೇಳಿ ತಲೆಗೆ ಇದು ಕಟ್ಟೇವಿ. ಅದನ್ನು ಮತ್ತೆ ಹೊಲ್ದಿದ್ದು ಒಂದು 2-3 ಹೊಲದ ಕೊಟ್ಟಿದ್ರು, ಅದನ್ನ ಹಾಕ್ತೇನೆ. ಅದ ಕಂಫರ್ಟೇಬಲ್ ಆಕೈತೆ ಅವನಿಗೆ, ಚಲೋ ಕುತ್ಕೋತಾವ, ಬೆಚ್ಚಾಕಾವಲ್ಲ, ಮಕ್ಕಳಿಗೆ ಹಾಕೋದು ಚಲೋ ಅಂತ ಹಾಕೇನಿ. ಸೊ ನಾನು ಇವಾಗ ಫ್ರೈ ಮಾಡ್ತೀನಿ. ಬರ್ರಿ ಫ್ರೈ ತೋರಿಸ್ತೇನೆ. ಇದು ಸಣ್ಣ ರವೆ, ಸೂಜಿ ರವೆ ಅಂತಾರಲ್ರಿ, ಅದು ಈ ಥರ ಇದನ್ನು ಒಂದು ತಾಸು ನೆನೆಯಾಕಿಟ್ಟಿದ್ದೆ ರೀಪ್ಪ ನಾನು. ಇದು ಮಸಾಲೆ ಎಲ್ಲ ಹಾಕಿ
ಫಿಶ್ನ ಒಂದು ತಾಸು ನೆನೆಯಾಕಿಟ್ಟಿದ್ದೆ. ಈ ಥರ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ ನಾನು. ಸುಳ್ಳಮ್ಮ ಜಾಸ್ತಿ ಹಾಕಿದ್ರೆ ಎಣ್ಣೆ ಎಲ್ಲ ಕಲರ್ ಬಂದುಬಿಡ್ತೈತಿ. ಸ್ವಲ್ಪ ಕಲರು ಆ್ಯಡ್ ಮಾಡೇನ ಇದಕ್ಕೆ. ಒಂದು ಚಪಾತಿ ಹಿಟ್ಟು ನಾದಿಟ್ಟೇನು ಚಪಾತಿ ಮಾಡ್ಬೇಕಂತೇಳಿ. ಸರಿ ಬ್ಯಾಟ್ರಿ ಅಷ್ಟೇ ನಮ್ಗೆ.